ಹಾಡು ಹಾಕೋಗೋಯ್ತಾ? ಹೋಲಿ ಬಿಡು. ನಮಸ್ಕಾರ ಸರ್. ನಮಸ್ತೆ ಮೇಡಮ್. ನಾವು ಹುಡುಗಿರ್ ಲೈಫಿಗೆ ಒಂಥರ ಜಾಕಿ ಇದ್ದಂಗೆ. ಯಾಕೆ ಅಂತೀರಾ? ಹುಡುಗರ ಜೀವನದಲ್ಲಿ ಹುಡುಗಿರ್ ನೋಡೋದೇ ಒಂದು ಅದ್ಭುತ ಅನುಭವ. ಕತ್ತಿ ಮೇಲೆ ನೋಡ್ದಂಗೆ ಹುಷಾರಾಗಿರ್ಬೇಕು. ಕೆಲವು ದೊಡ್ಡರು ಹುಡುಗಿನ್ ನೋಡಿದ್ ಮೊದ್ಲೇ ಸರಿನೇ ಹೆಂಗೆ ಇದ್ರು ಕಾಂಪ್ರಮೈಸ್ ಅಲ್ಲಿ ಮದ್ವೆ ಆಗಿ ಜೀವನ ಪೂರ್ತಿ ಗೋಳಾಡ್ ಸಾಯ್ತಾರೆ. ನಮ್ಮ ಲೈಫ್ ಅಲ್ಲಿ ಹಂಗಾಗ್ಬಾರ್ದು ಅಂತ ಒಂದು ಫಾರ್ಮುಲಾ ಮೇಂಟೈನ್ ಮಾಡ್ತೀವಿ. ಮದ್ವೆ ಆಗೈತನ್ಲ ಇಲ್ಲ ಬರ್ಕ ಮತ್ತೆ 10 ಹುಡುಗಿರ್ ನೋಡ್ಬೇಕು, 5 ಹುಡುಗಿರ್ನ ಸೆಲೆಕ್ಟ್ ಮಾಡ್ಕೋಬೇಕು, ಇಬ್ಬರನ್ನ ಫೈನಲೈಸ್ ಮಾಡಿ ಒಬ್ಳನ್ನ ಮದ್ವೆ ಆದ್ರೆ ಹೇಳಿ ಅಂದ್ರೆ ಇದೇನ್ ಇಲ್ಲಿದ್ರೆ ಬರೀ ಒಳಿಕೆ ಹುಡುಗಿನೇ ನೋಡ್ಲಾ ಒಳಿಯ ಅಂತ ಎಲ್ಲ ಅಡ್ವಾನ್ಸ್ ಆಗಿರ್ಬೇಕು ಹೊಳಿ ಅಂದ್ರೆ. ಎತ್ತ ಕೈ. ಮೈಸೂರಲ್ಲಿ ರಂಗೋಲಿ ಬಿಡಕ್ಕೆ ಮಂಡ್ಯದಿಂದನೇ ಬಕ್ಕೊಂಡು ಹೋಯ್ತಿ ಅನ್ಲ. ತುಂಬಾ ಚೆನ್ನಾಗಿ ಮಾತಾಡ್ತೀರಿ, ನಂಗೆ ಇಷ್ಟ ಆಗ್ಬಿಟ್ರೆ. ನೀವೇನು ನಳಿಯ ಹುಡುಗಿ ನಂಗಿಷ್ಟ ಆಗ್ಬೇಕು, ಆಮೇಲೆ ಅಳಿಯ. ಬರೀ ಮತ್ತೆ ಒಳಿಕೆ ಹೊಳಿ ಅಂದ್ರೆ ಹೊರಗಡೆ ಏನ್ ಮಾಡ್ತೀರಿ? ಬರ್ರಿ ಬರ್ರಿ ಬರ್ರಿ. ಈಗ ನಮ್ಮ ಮಗ ಹೊರಗಂಟ ಈ ಮೈಸೂರು ಪಾಕ್ ತಿಂತ ಇರಿ. ಹೊಳಿ ಅಂದ್ರೆ ಮೈಸೂರು ಪಾಕು ಕೊಲ್ಲಲ್ಲ ತಿಂದೆ ಅತ್ತಾಗಿತ್ತಾಗ ಎಸಿತಾ ಇದ್ರಲ್ಲ. ಲೇ ಹುಡುಗಿ ನೋಡಕ್ ಹೋದ್ ಕಡೆ ಅಲ್ಲ, ಬಾಕ್ಸ್ ಮೈಸೂರು ಪಾಕ್ ತಿಂದ್ರೆ ಶುಗರ್ ಬರುತ್ತೆ, ಆಮೇಲೆ ಸುಖ ಸಂಸಾರ ಆಗಲ್ಲ, ಶುಗರ್ ಸಂಸಾರ ಆಗುತ್ತೆ. ತುಂಬಾ ಪ್ರಾಕ್ಟಿಕಲ್, ನನ್ಗೆ ಇಷ್ಟ ಆಗ್ಬಿಟ್ರು. ಐ ಲವ್ ಯು. ಲೇ ಹುಡುಗಿ ಮೇಲೆ ನಂಗ್ ಲವ್ ಆಗ್ಬೇಕು, ಹುಡುಗಿ ಕರ್ಸು ನೋಡದ್ನ ಪ್ರಾಕ್ಟೀಸ್ ಮಾಡ್ತೀನಿ. ಹಂಗ ಕೂತ್ಕೊಳ್ಳಿ. ಅವ್ವ ಅಮೃತ ಪ್ರಿಯ ಹಳ್ಳಿ ಅಂದ್ರು ಬಂದವ್ರಪ್ಪ ಬಂದ್ ನೋಡ್ಬೇಕಂತೆ. ಜಾಕ್ಪಟ್ ಏನಾದ್ರು ನೋಡಿತಾ? ಟ್ವಿನ್ಸಾ? ಇಲ್ಲ ಹಳ್ಳಿ ಅಂದ್ರೆ ಒಂದೇ. ಹಳ್ಳಿ ಅಂದ್ರೆ ನನ್ ಮಗು ಒಂದ್ ರೇಂಜ್ಗೆ ಐಂದ್ರ ರೈ ಹರಿಪ್ರಿಯ ಎರಡು ಮಿಕ್ಸ್ ಆದಂಗ್ ಸಿಕ್ಕಾಪಟ್ಟೆ ಸುಂದರವಾಗ ಅವಳ. ಕರ್ಸಪ್ಪ ನಿನ್ ಸುಂದ್ರಿನ ನೋಡುವ. ಕರೆಸ್ತೀನಿ. ಅವ್ವ ಹಳ್ಳಿ ಅಂದ್ರು ನೋಡ್ಲೇಬೇಕು ಅಂತವ್ರೆ, ಬಾ ಒಳ್ಳೆ ಹೊರ್ಗಡಿಕೆ. ಐಂದ್ರಿತ ಹರಿಪ್ರಿಯ ಮಿಕ್ಸ್. ಹಳಿ ಅಂದ್ರೆ ನೀವು ತುಂಬಾ ಕಾಮಿಡಿ ಮಾಡ್ತೀರಿ. ಬರೀ ಬಳಿಕೆ ಹಳಿ ಅಂದ್ರೆ ಬನ್ನಿ ಕೂತ್ಕೊಳ್ಳಿ, ಔಷಧಿ ಸಮಾಧಾನ ಮಾಡ್ಕೊಳ್ಳಿ. ಏನ ಅಲ್ಲ ಹುಡ್ಗಿನ ಏನಾರ ಕೇಳಂಗ್ರ ಕೇಳ್ಕೊಳ್ಳಿ. ಹುಡುಗಿಗೆ ಭಾವಗೀತೆ ಆಡಕ್ ಬರುತ್ತಾ? ಬಾವಾ ನನಗೆ ಪಂಚ್ ಹೊಡಿತಾಳೆ ನಿನ್ನ ಮಗಳು. ಹಳಿ ಅಂದ್ರೆ ಚಿಕ್ಕೂರಿಂದ ನನ್ ಪಂಚೆ ಒಗ್ದು ಅಭ್ಯಾಸ, ಅದಕ್ಕೆ ಪಂಚ್ ಹೊಡೆದ್ ಹೆಂಗೆ ಅಂತ ರೂಢಿ ಆಗವಳೆ. ಮತ್ತೆ ಪಂಚು ಬಾಯ್. ಕುಂತ್ಕೊಳ್ಳಿ. ನುಲ್ದಿ ಸಾಕು, ಒಂದ್ 2 ಹೆಜ್ಜೆ ನಡಿ. ಯಾಕೆ ನೀವ್ 2 ಹೆಜ್ಜೆ ಹೇಳಿ. ಲೇ ಒತ್ತಿ ದೂರ ನಡಿಯೇ. ಪಾಪ 1 2 ಸ್ಟಾರ್ಟ್. ಅಯ್ಯೋ ನಿಮ್ ಹುಡುಗಿನ ಅರ್ಥ ಸರಿ ಇಲ್ಲ ಅಂದ್ರೆ ನಡೆಯೋ ಸ್ಟೈಲ್ ಸರಿ ಇಲ್ಲ ಅಂದೆ. ಈಗ ಮಾಡ್ತೀನಿ. ಚೂರು ಬೆಂಡಾಗಿ ನಿನ್ನ ತಲೆನ ಪಾದಕ್ ಮುಡ್ಸು. ಅವಳಿ ಅಂದ್ರೆ ನನ್ನ ಸುಂದರವಾದ ಹುಡುಗಿನ ನೋಡಕ್ ಬಂದ್ರು ಅಥವಾ ಸರ್ಕಸ್ ಜನ ನೋಡಕ್ ಬಂದ್ರು? ಆಗಲ್ವಾ? ಬೇಡ ಬಿಡು, ಓಡು. ಪಾಪ ಸೀರೆ ಎತ್ತವ. 1 2 ಸ್ಟಾರ್ಟ್. ನಂಗ್ ಹುಡುಗಿ ಇಷ್ಟ ಇಲ್ಲ. ಯಾಕೆ? 2 ರೌಂಡ್ ಓಡಿದ್ಕೆ ಈ ರೇಂಜಿಗೆ ಸುಸ್ತಾಗಡೆ. ಇನ್ ನನ್ ಜೊತೆ ಜೀವನ ಪೂರ್ತಿ ಓಡ್ತಾನೆ ಇರ್ಬೇಕು, ಇನ್ನೇ ಸುಸ್ತಾಗಲ್ಲ. ಹಳಿ ಅಂದ್ರೆ ಓಡ್ಸಾಡ್ರು ಸುಸ್ತಾಯ್ಕಿಲ್ವಾ? ಆಗಬಾರ್ದು, ಆಗಲೇಬಾರ್ದು. ಇವಳು ನೋಡಿದ್ರೆ ಕಾಗೆಗೆ ಕಾನ್ಫಿಡೆನ್ಸ್ ಬರುತ್ತೆ ನಾನೇ ಬ್ಯೂಟಿಫುಲ್ ಆಗಿದ್ದೀನಿ ಅಂತ.
ಐ ರಿಜೆಕ್ಟ್ ದಿಸ್ ಸಂಬಂಧ. ಈ ಹುಡುಗಿ ನನಗಿಷ್ಟ ಇಲ್ಲ. ಅಳಿ ಅಂದ್ರೆ ಅಳಿ ಅಂದ್ರೆ ಅಳಿ ಅಂದ್ರೆ ಅವ್ವ ಬವ್ವ ಇಲ್ಲಿ ಅವ್ವ ಅವ್ವ ಅವ್ವ. ಮದ್ವೆ ಆದ್ರೆ ಅಡ್ಗೆ ಮಾಡಾಕ್ತಾಳೆ ಅಂತ ಮದ್ವೆ ಅದೇ. ಇವಾಗ ನಾನೇ ಮಾಡ್ಬೇಕು ಅಡ್ಗೆನ. ಮದ್ವೆ ಆದ್ರೆ ಬಟ್ಟೆ ಒಗಿತಾಳಂತ ಮದ್ವೆ ಅದೇ. ಇವಾಗ ಅವಳ ಬಟ್ಟೆನು ಸೇರ್ಸಿ ಒಗಿಬೇಕು. ಏನ್ ಕರ್ಮನು. ಹೆಣ್ಣು ನೋಡಕ್ ಬಂದು ನನ್ನ ರಿಜೆಕ್ಟ್ ಮಾಡಿ ಹೋದ್ನಲ್ಲ ಇವನು. ಮಾಡ್ತೀನಿ ತಡಿ. ರೀ ಏನು ಅಂದ್ರೆ ಬರ್ರಿ ಇಲ್ಲಿ. ಏನಾಯ್ತು ಸಿಸ್ಟರ್? ರೀ ಬೇಗ ಬನ್ರಿ. ಅಯ್ಯಯ್ಯೋ ಯಾಕೆ ಏನಾಯ್ತು ಚಿನ್ನ? ರೀ ಅವ್ನ ನೋಡಿ ಕಣ್ಣು ನೋಡಿತಾನ್ರಿ. ಕಾಮಿಡಿ. ಲೇ ನಿನ್ನ ಮುಖ ನೋಡಿದ್ರೆ ಕಲ್ಲು ಹೊಡಿಬೇಕು ಅನ್ಸುತ್ತೆ, ಕಣ್ಣು ಹೊಡಿಬೇಕು ಅನ್ಸಲ್ಲ ಬ್ರೋ. ನನ್ನ ಹೆಂಡತಿಗೆ ಏನ್ ನನ್ ಗಂಡಗ್ ಹಂಗ್ ಹೊಡಿತಿದ್ಯಲ್ಲ? ನೀನು ನೋಡಿ ಕಣ್ಣು ನೋಡಿದ್ರೆ ಏನ್ ಮಾಡ್ತಿಲ್ಲ. ಚಪ್ಲಿ ಕಿತ್ತೋಗುತ್ತೆ. ನಾವಷ್ಟು ಕೆಟ್ಟವ್ರಲ್ಲ, ಬರೀ ಕೈಲೇ ಹೊಡಿತೀವಿ. ಬಾಚಿನ ನೀನು ರೀ ಬನ್ರಿ. ನಾನ್ ಕಣ್ಣು ಹೊಡ್ದಿಲ್ಲ ಚಿನ್ನ. ನೀವೇನು ಅಂತ ನನಗ್ ಗೊತ್ತಿಲ್ವೇನ್ರಿ? ಬನ್ನಿ. ಚೋ ಸ್ವೀಟ್. ಬಾ. ನಿನ್ನೇನ್ ತಿನ್ಬೇಡಕ್ಕೆಲ್ಲ ಫಸ್ಟು. ಮತ್ತೆ ಏನಾಯ್ತು? ಮತ್ತೆ ಏನಾಯ್ತಾ? ನೀನ್ ಗಂಡ ಈ ಕಡೆಯಿಂದ ಬಂದು ನನ್ನ ಹೆಂಡತಿನ ಗಾಳಿ ಆಡಕ್ಕೂ ಜಾಗ ಇಲ್ಲಂಗೆ ಟೈಟ ತಪ್ಕೊಂಡಿದ್ದ. ಪಾಪ ನನ್ನ ಹೆಂಡತಿ ಪತಿವ್ರತೆ, ನಾನ್ ತಪ್ಪಿಡ್ರೆ ಬೆಳಗಾನ ಅಳ್ತಾಳೆ. ಈ ಗಂಡಸರು ಮನೇಲಿ ಒತ್ತಿ ನೋಡೇ ಇದ್ರು ಆಚೆ ಹೋಗಿ ಮಸಾಲೆ ಒಳಗೆ ತಿನ್ನೋದೇನು ತಪ್ಪಲ್ಲ. ನಮ್ ತರ ಬ್ಯೂಟಿಫುಲ್ ಹೆಂಡತಿ ಇರೋರ್ಗೆಲ್ಲ ಇದೇ ಪ್ರಾಬ್ಲಮ್. ಲೇ ಹಾಕಿರೋ ಮೆಟ್ಟು ತಗೊಂಡ್ ಹಾಕೇಟ್ ಹೊಡಿ, ಅವಳನ್ನ ಮಾತ್ರ ಬ್ಯೂಟಿ ಅನ್ಬೇಡ. ಬಿಡ್ರಿ ರೀ. ಅವ್ನ ತಪ್ಕೊಂಡ ಮೈಯಲ್ಲೆಲ್ಲ ಕಂಬಳಿ ಹುಳ ಓಡಾಡ್ಬೇಕಾಗತ್ತೆ ರೀ. ಹೌದಾ ಬಂಗಾರಿ? ಒಳಗಡೆ ಮಸಾಜ್ ಮಾಡ್ಕೊಡ್ತೀನಿ ಬಾಚಿನ. ರೀ ಅದೇ ಸಾಂಗು ಅದೇ ಬೀಟು. ಲೇ ಸಾಂಗು ಅದೇ ಇರ್ಲಿ ಕಳ, ಬೀಟ್ ಸ್ವಲ್ಪ ಕಡಿಮೆ ಇರ್ಲಿ. ಆಗಲ್ಲಪ್ಪ, ನಮ್ ಕೈಯಲ್ಲಾಗಲ್ಲ. ಮದ್ವೆ ಆಗಿ ಗಂಡ ಆಗ್ಬೇಕು ಅನ್ಕೊಂಡೆ, ಇವಾಗ ಅವಳು ಗಂಡ ಆಗ್ಯಾಳೆ, ನಾನ್ ಹೆಂಡತಿ ಆಗಿನಿ. ರಿಲ್ಯಾಕ್ಸ್ ಚಿನ್ನ, ಪ್ಲೀಸ್ ಕಣೆ,
ಮನೇಲಿ ಎಷ್ಟು ಬೇಕಾದ್ರೂ ಹೊಡಿ ಬಡಿ ಬೇಜಾರಿಲ್ಲ, ಬೀದಿಲಿ ಬೇಡ ಕಣೆ, ಮರ್ಯಾದೆ ಬೀದಿ ಪಾಲಾಗುತ್ತೆ. ಹಾ ಪಕ್ಕದ ಮನೆಯವ್ರನ್ನ ತಬ್ಕೊಳಕ್ ಹೋಗ್ದೇ ಇರೋ ಮರ್ಯಾದೆ ನಾ ಕೆಲ್ಸ ಹೇಳಿದ ತಕ್ಷಣ ಹೋಗ್ಬಿಡುತ್ತಾ? ಹೋಗಲೇ. ಏನಾಯ್ತು ವಿಧಿಯಾಟ ಏನಾಯ್ತು. ಮದ್ವೆ ಆಗದವ್ರಿಗೆ ಆಗ್ಲಾ ಅಂತ ಚಿಂತೆ, ಮದ್ವೆ ಆದವರಿಗೆ ಮದ್ವೆ ಆದ್ನಲ್ಲಪ್ಪ ಅಂತ ಚಿಂತೆ. ಒಟ್ನಲ್ಲಿ ಗಂಡಸು ಜಾತಿಗೆ ನೆಮ್ಮದಿನೇ ಇಲ್ಲ. ಹಾ ಯಾರನ್ನೂ ನೋಡ್ಬಾರ್ದು ಸರ್, ಅದ್ರಲ್ಲೂ ಪಕ್ಕದ ಮನೆಯಲ್ಲಂತೂ ನೋಡ್ಲೇಬಾರ್ದು. ಈಗ ಮಾಡ್ತೀನಿ, ಯಾರು ಬರ್ತಾರ ಬರ್ಲಿ, ನಾನು ನೋಡ್ತೀನಿ. ಮಧ್ಯಾಹ್ನದ ಹೊತ್ತಲ್ಲಿ ಹೆಂಡತಿ ಕೈಯಲ್ಲಿ ಹೋದೆ ತಾಳದೆ, ನಾ ಮಾರ್ಕೆಟ್ ಕೊಳ್ತಿದ್ದೆ, ಬ್ಯಾಗು ಎಲ್ಲಿದೆ ಬ್ಯಾಗು? ಅಣ್ಣ, ಪೆಟ್ಟು ತಿನ್ನೋಕೇನು ಬೇಜಾರಿಲ್ಲ, ಆದ್ರೆ ಏನು ಕಾರಣ ಅಂತ ಗೊತ್ತಿಲ್ಲದೆ ತಿನ್ನೋದಲ್ಲ, ಇದು ನರಕ. ಈ ಘಟನೆ ಕಾರಣಕರ್ತೆ ಅವಳು ಅಂತ ಗೊತ್ತು, ಕಾರಣ ಏನು ಅಂತ ಗೊತ್ತಿಲ್ವೇ? ಯಾರಾದ್ರೂ ಬಂದು ಕ್ಲಾರಿಟಿ ಕೊಡ್ರು, ಬರ್ರೋ. ಲೇ, ನಿನ್ನ ಪಾದಗಳನ್ನ ನಾಲ್ಗೆ ಹಾಕಿ ನಕ್ಕು ಬಿಡ್ತೀನಿ ಕಣೆ, ತಮ್ಮಯ್ಯ ಅಂತೀನಿ, ಯಾಕೆ ರಿವೆಂಜು ಅಂತ ಹೇಳೆ. ಕ್ರಿಸ್ತ ಶಕ 2013 ನೀನು ಮೂಡಲ್ಪಾಳಕ್ಕೆ ಹೆಣ್ಣು ನೋಡಕ್ ಬಂದದ್ದು, ಮೈಸೂರು ಪಾಕ್ ತಿಂದಿದ್ದು, ನಮ್ಮ ಅಪ್ಪನ ಜೊತೆ ಜಗಳಾಡಿದ್ದು, ಐ ರಿಜೆಕ್ಟ್ ದಿಸ್ ಸಂಬಂಧ ಅಂದದ್ದು, ಇದ್ಯಾವ ನೆನ್ಪಿಲ್ವೇ? ಓಹೋ, ನೀನೇನ ಅವಳು? ಅವಳ ಹೆಸರೇನು ಐಂದ್ರಿತ ಪ್ರಿಯ ಅಂತ ಅಲ್ವೇ? ಅವಳ ಹೆಸರಿಗೆ ನಾನೇ ಗೇಲಿ ಮಾಡಿದ್ದು. ಆ ಐಂದ್ರಿತ ಪ್ರಿಯ ನಾನೇ. ಯಾವ ಆಂಗಲಲ್ಲೂ ಹಂಗ್ ಕಾಣಲ್ವೇ? ಅದೇ ಅಲ್ಲಕ್ಕಲ್ಲ, ಹೆಣ್ಣು ನೋಡಕ್ ಬಂದು ನಿಲ್ಲು ನಡಿ ಓಡು ಅಂತ ಓಡಿಸ್ಬಿಟ್ಟು ಆಯಾಸ ಪಟ್ರೆ ಐ ರಿಜೆಕ್ಟ್ ದಿಸ್ ಸಂಬಂಧ ಅಂತೀಯ. ಲೇ ಗುಬಲ್ಡು, ಓಡಿದ್ರೆ ಆಯಾಸ ಬರುತ್ತೆ, ನನ್ ಪಾಯ್ಸನ ಬರುತ್ತೆ. ಲೇ, ಅವತ್ತು ರಿಜೆಕ್ಟ್ ಮಾಡಿದೆ ಅಂತ ಇವತ್ತು ರಿವೆಂಜ್ ತೀರ್ಸ್ಕೊಂತ ಇದೀಯಾ? ಮತ್ತೆ ನೀವೆಲ್ಲ ಹೆಣ್ಣು ನೋಡಕ್ ಬರೋದು, ಸ್ವೀಟು ಖಾರ ತಿನ್ನೋದು, ಸೈಲಾಗಿ ಲೆಟರ್ ಬರೀತೀನಿ ಅನ್ನೋದು. ಲೇ ಗುಬಲ್ಡು, ಮೊಬೈಲ್ ಬಂದಿರೋ ಕಾಲದಲ್ಲಿ ಇಲ್ಲೇನೋ ನೀ ಲೆಟರ್ ಬರೆಯೋದು, ಅಪ್ಡೇಟ್ ಆಗ್ಬೇಕು, ಏನಾಗಬೇಕು, ಅಪ್ಡೇಟ್ ಆಗ್ಬೇಕು, ಅಪ್ಡೇಟ್ ಆಗ್ಬೇಕು. ಬಾಯ್, ಹೋದ್ ಕಡೆ ಅಲ್ಲೆಲ್ಲ ಹೆಣ್ಣು ರಿಜೆಕ್ಟ್ ಮಾಡಿ ಬರ್ತೀರಲ್ಲ, ನೀವನ್ ಸಲ್ಮಾನ್ ಖಾನ್ ತರನ ಇದೀರಾ ಮಕ್ಕಳ? ಕೈ ಕಾಲು ಒಣಿಕೊಂಡು ಹೊಟ್ಟೆ ಸ್ಪಟ್ ಆಗವೆ, ನಿಮ್ಮಂತರ ನಾವು ಮದ್ವೆ ಆಗಲ್ವೇ? ಸರಿ ಹೋಲಿ ಬಾ, ಏನು ಅದೇನೋ ಫಾರ್ಮುಲಾ ಹೇಳ್ತೀಯಲ್ಲ, ಹೇಳು ಕೇಳು. ಕೇಳಿಸ್ಕ, ಬರ್ಕಂಡಿಯಲ್ಲ ಅವಾಗ? ನೋಡ್ಕ, 10 ಜನ ಹುಡುಗಿರ್ ನೋಡ್ಬೇಕು, 5 ಜನ ಸೆಲೆಕ್ಟ್ ಮಾಡ್ಕೋಬೇಕು, ಇಬ್ಬರನ್ನ ಫೈನಲೈಸ್ ಮಾಡ್ಬೇಕು, ಒಬ್ಬಳನ್ನ ಮದ್ವೆ ಆಗ್ಬೇಕು. ಸೌಂಡ್ ಬರ್ಬಾರ್ದು.